Hi students, I am Dr. Irana, Assistant Professor, Government First Grade College, Bagyapalli, Bangalore North Institute, first semester, paper name, Core Concepts of Political Science, Session 5, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪ್ರಥಮ ಸೆಮಿಸ್ಟರ್ನ ಪತ್ರಿಕೆ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಇದರ ಮೊದಲ ಅಧ್ಯಾಯದ 5ನೇ ಸೆಷನನ್ನು ಅಥವಾ 5ನೇ ಅವಧಿಯನ್ನು ನಾವು ಅಧ್ಯಯನ ಮಾಡೋಣ. ಕೋರ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಇದರ ಅಧ್ಯಾಯ 1, ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಇನ್ ದ ಏಜ್ ಆಫ್ ಮಾಡರ್ನ್. ಆಧುನಿಕ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಥವಾ ಪ್ರಸ್ತುತ ರಾಜ್ಯಶಾಸ್ತ್ರದ ವ್ಯಾಪ್ತಿ. ಈ ಹಿಂದಿನ ಸೆಷನ್ಸಲ್ಲಿ ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಸಂಬಂಧಿಸಿದಂತೆ 2 ಪ್ರಮುಖ ವಿಡಿಯೋಗಳಿದ್ದಾವೆ. ಒಂದು ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಚಿಂತಕರ ಅಭಿಪ್ರಾಯ. ಚಿಂತಕರು ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ರಾಜ್ಯಶಾಸ್ತ್ರದ ಅಧ್ಯಯನ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂದರೆ, ಇನ್ನು ಕೆಲವರು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತಾರೆ. ಇನ್ನು ಅನೇಕ ಚಿಂತಕರು ರಾಜ್ಯಶಾಸ್ತ್ರದ ಅಧ್ಯಯನ ರಾಜ್ಯ ಮತ್ತು ಸರ್ಕಾರವನ್ನು ಒಳಗೊಂಡಿದೆ ಎಂದು ತಿಳಿಸಿದ್ದಾರೆ. ನಾವು 2ನೇ ಸೆಷನ್ನಲ್ಲಿ ಈ ಹಿಂದಿನ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಯುನೆಸ್ಕೋ ಪ್ಯಾರಿಸ್ ಅಧಿವೇಶನ 1948 ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಒಂದು ವಿಶ್ವ ರಾಜ್ಯಶಾಸ್ತ್ರಜ್ಞರ ಸಮ್ಮೇಳನ ನಡೀತೋ, ಅದರಲ್ಲಿ 4 ಅಂಶಗಳನ್ನು ಅಥವಾ 4 ಅಧ್ಯಯನ ವಿಷಯಗಳನ್ನು ಅಧ್ಯಯನ ಮಾಡಿದ್ದೀವಿ. ರಾಜಕೀಯ ಸಿದ್ಧಾಂತ, ರಾಜಕೀಯ ಸಂಸ್ಥೆಗಳು, ಚಲನಾತ್ಮಕ ರಾಜಕೀಯ, ಅಂತಾರಾಷ್ಟ್ರೀಯ ಸಂಬಂಧ. ಸೊ ಇದು ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಗೆ ಸಂಬಂಧಿಸಿದಂಥ ಒಂದು ವಿಡಿಯೋ. ಸೊ ಪ್ರಸ್ತುತ ನಾವು ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಯು ಆಧುನಿಕವಾಗಿ ಹೇಗಿದೆ ಅಥವಾ ಪ್ರಸ್ತುತ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಪ್ರಸ್ತುತ ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಯು ಬಹಳ ವಿಶಾಲವಾಗಿದೆ ಮತ್ತು ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ನಿಮಗಿದು ಭಾಳ ಮುಖ್ಯವಾಗಿ ಬೇಕಾಗತ್ತೆ. 15 ಮಾರ್ಕ್ಸ್ ಕೇಳಿದಾಗ ಇದನ್ನು ನೀವು ಕಡ್ಡಾಯವಾಗಿ ಬರೀಬೇಕಾಗುತ್ತೆ. ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಯನ್ನು ವಿವರಿಸಿ ಅಂತ ಕೇಳಿದಾಗ ಆಗ ನೀವು ಈ ಒಂದು ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಯ ಆಧುನಿಕ ವ್ಯಾಪ್ತಿಯನ್ನು ಬರೀಬೇಕಾಗುತ್ತೆ. ಅಬ್ಜೆಕ್ಟಿವ್ ಆಫ್ ದಿಸ್ ಯೂನಿಟ್. ಇನ್ ದಿಸ್ ಯೂನಿಟ್ ವಿ ಶಾಲ್ ಡಿಸ್ಕಸ್ ದಿ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಟ್ ದಿ ಟೈಮ್ ಆಫ್ ಮಾಡರ್ನ್ ಏರಾ. ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಆಧುನಿಕವಾಗಿ ಏನು ವಿಷಯಗಳನ್ನು ಒಳಗೊಂಡಿದೆ ಅಥವಾ ಅಧ್ಯಯನ ವಿಷಯಗಳಿದ್ದಾವೆ ಅನ್ನೋದನ್ನು ಚರ್ಚಿಸಬೇಕಾಗಿದೆ. ಚರ್ಚಿಸುವ ಉದ್ದೇಶ ಈ ಒಂದು ವಿಡಿಯೋದಲ್ಲಿದೆ. ಅಟ್ ದ ಸೇಮ್ ಟೈಮ್ ವಿ ಶಾಲ್ ಆಲ್ಸೋ ಡಿಸ್ಕಸ್ ದಿ ಚೇಂಜಿಂಗ್ ಡೈಮೆನ್ಷನ್ಸ್ ಆಫ್ ದಿ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್. ಸೊ ಪ್ರಸ್ತುತ ಏನು ಬದಲಾವಣೆ ಆಗ್ತಿರೋಂಥ ಒಂದು ಅವಧಿ ಏನಿದೆ, ಆ ಅವಧಿಯಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿ ಹೇಗಿದೆ ಎಂದು ತಿಳಿದುಕೊಳ್ಳುವುದು ಕೂಡ ಆಗಿದೆ. ಆಧುನಿಕವಾಗಿ ರಾಜ್ಯಶಾಸ್ತ್ರವು ಮತ್ತಷ್ಟು ವಿಶಾಲವಾಗಿದೆ. ಈ ಹಿಂದಿನ ಅವಧಿಗೆ ಹೋಲಿಕೆಯನ್ನು ಮಾಡಿದಾಗ 21ನೇ ಶತಮಾನದಲ್ಲಿ ರಾಜ್ಯಶಾಸ್ತ್ರವು ಸಾಕಷ್ಟು ವಿಶಾಲತೆಯನ್ನು ಕಂಡಿದೆ. ಸೊ ರಾಜ್ಯಶಾಸ್ತ್ರದ ವ್ಯಾಪ್ತಿಯು ಚಲನಶೀಲವಾಗಿದೆ. ಯಾಕೆ ಇದು ಚಲನಶೀಲವಾಗಿದೆ ಅಂತಂದರೆ, ರಾಜ್ಯಶಾಸ್ತ್ರದ ಮಹತ್ವ ಹೆಚ್ಚಾಗ್ತಾ ಇದೆ. ರಾಜ್ಯಶಾಸ್ತ್ರದ ಮಹತ್ವ ಹೆಚ್ಚಾದಂತೆಲ್ಲ ರಾಜ್ಯಶಾಸ್ತ್ರದ ವ್ಯಾಪ್ತಿಯು ಕೂಡ ಬದಲಾವಣೆಗೆ ಒಳಪಟ್ಟಿರುತ್ತದೆ. ದೇಶದ ಅಥವಾ ರಾಜ್ಯದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬದಲಾವಣೆಗಳೊಂದಿಗೆ ರಾಜ್ಯಶಾಸ್ತ್ರದ ವ್ಯಾಪ್ತಿಯು ಕೂಡ ಬದಲಾವಣೆಯನ್ನು ಕಾಣ್ತಾ ಇದೆ. ಹಾಗಾಗಿ ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕಾಗತ್ತೆ. ಪರೀಕ್ಷಾ ದೃಷ್ಟಿಕೋನದಿಂದ ಮಾತ್ರವಲ್ಲದೆ ರಾಜ್ಯಶಾಸ್ತ್ರವನ್ನು ಒಂದು ಮಾಸ್ಟರ್ ಸೈನ್ಸ್ ಅಂತೇಳಿ ಏನು ಅರಿಸ್ಟಾಟಲ್ ಕರೀತಾರೆ, ಅದು ಪ್ರಸ್ತುತ ಇವತ್ತು ಹೊಂದಾಣಿಕೆ ಆಗುತ್ತೆ. ಯಾಕಂದರೆ ರಾಜ್ಯಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡುವುದೆಂದರೆ ವಿಜ್ಞಾನವನ್ನು ಅಧ್ಯಯನ ಮಾಡಿದಂಗೆ ಅಥವಾ ಜ್ಞಾನವನ್ನು ಸಂಪಾದನೆ ಮಾಡಿದ ಹಾಗೆ. ಆದ್ದರಿಂದ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ನಿರ್ದಿಷ್ಟಪಡಿಸುವುದು ಕಷ್ಟ.
ಅಂದರೆ ಇಂತಿಷ್ಟೇ ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿ ಇದೆ ಅಂತೇಳಿ ಹೇಳಲಿಕ್ಕೆ ಬರೋದು ಕಷ್ಟ ಅಥವಾ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯಶಾಸ್ತ್ರದ ಮಹತ್ವ ಹೆಚ್ಚಾದಂತಲ್ಲ, ರಾಜ್ಯಶಾಸ್ತ್ರದ ವ್ಯಾಪ್ತಿಯು ಕೂಡ ವಿಶಾಲ ಆಗ್ತಾ ಇದೆ. ರಾಜ್ಯಶಾಸ್ತ್ರದ ಒಂದು ಇಂಪಾರ್ಟೆನ್ಸ್ ಏನಿದೆ, ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆನ್ಸ್ ಏನಿದೆ ಅದು ಹೆಚ್ಚಾದಂತೆಲ್ಲ ವ್ಯಾಪ್ತಿ ಕೂಡ ಹೆಚ್ಚಾಗ್ತಾ ಇರೋದನ್ನು ಕಾಣ್ಬೋದು. ರಾಜ್ಯಶಾಸ್ತ್ರವು ಭೂತ, ವರ್ತಮಾನ, ಭವಿಷ್ಯತ್ ಎಂಬ 3 ಕಾಲಮಾನಗಳಲ್ಲಿ ರಾಜ್ಯವನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಸೊ ಇದು ಒಂದು ಬಹಳ ಮುಖ್ಯವಾದಂಥ ವಿಚಾರ. ಸೊ ಕಲ್ಲರ್ ಎನ್ನುವ ಚಿಂತಕ ಹೇಳ್ತಾರೆ, ರಾಜ್ಯಶಾಸ್ತ್ರವು ಅಧಿಕಾರವನ್ನು ರೂಪಿಸುವ ಮತ್ತು ವಿತರಿಸುವ ಪ್ರಕ್ರಿಯೆ ಅಧ್ಯಯನವಾಗಿದೆ. ಆಧುನಿಕವಾಗಿ ಅಥವಾ ಪ್ರಸ್ತುತ ಅವಧಿಯಲ್ಲಿ ನೋಡಿದರೆ ರಾಜ್ಯಶಾಸ್ತ್ರವನ್ನು ಒಂದು ಪವರ್ ಆಗಿ ಅಥವಾ ಅಧಿಕಾರವಾಗಿ ಬಳಕೆಯನ್ನು ಮಾಡಲಾಗ್ತಾ ಇದೆ. ಜಗತ್ತಿನ ಬಹುತೇಕ ರಾಜ್ಯಗಳಲ್ಲಿ ರಾಜ್ಯದ ಉದ್ದೇಶವನ್ನು ಜಾರಿಗೆ ತರುವಂತಹ ಸರ್ಕಾರದ ಅಧಿಕಾರವನ್ನು ಹಿಡಿದಿರುವಂತಹ ಜನಪ್ರತಿನಿಧಿಗಳು ಅಧಿಕಾರಕ್ಕಾಗಿ ತಮ್ಮ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಒಂದು ದೃಷ್ಟಿಕೋನದಲ್ಲಿ ರಾಜ್ಯಶಾಸ್ತ್ರದ ಚಿಂತನೆಯು, ರಾಜ್ಯಶಾಸ್ತ್ರದ ಮನೋಭಾವನೆಗಳು ಕೂಡ ವಿಶಾಲ ಆಗಿದ್ದಾವೆ. ಹಾಗಾಗಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯು ಕೂಡ ಇಂತಿಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ವ್ಯಾಪ್ತಿಯ ವಿಷಯಗಳಿದ್ದಾವೆ. ಅದರಲ್ಲಿ ಒಂದೊಂದಾಗಿ ನಾವು ಅಧ್ಯಯನವನ್ನು ಮಾಡೋಣ. ಮೊದಲನೇದಾಗಿ ರಾಜ್ಯ ಮತ್ತು ಸರ್ಕಾರ, ಸ್ಟೇಟ್ ಅಂಡ್ ಗವರ್ನಮೆಂಟ್. ರಾಜ್ಯಶಾಸ್ತ್ರದ ಅಧ್ಯಯನ ವಿಷಯಗಳು ರಾಜ್ಯ ಮತ್ತು ಸರ್ಕಾರ. ರಾಜ್ಯಶಾಸ್ತ್ರ ಅಂತಂದಾಗ ನಾವು ಅಧ್ಯಯನ ಮಾಡಿರುವ ಹಾಗೆ ರಾಜ್ಯಶಾಸ್ತ್ರ ಎಂದರೆ ರಾಜ್ಯ, ಸರ್ಕಾರ ಮತ್ತು ಮಾನವನ ಚಟುವಟಿಕೆಯ ಕುರಿತಾದ ಅಧ್ಯಯನ ವಿಷಯ ಆಗಿದೆ. ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನ ವಿಷಯಗಳು ಯಾವುದು? ರಾಜ್ಯ ಮತ್ತು ಸರ್ಕಾರ ಆಗಿದೆ. ರಾಜ್ಯದ ಉಗಮ, ರಾಜ್ಯದ ಬೆಳವಣಿಗೆ, ರಾಜ್ಯದ ಸ್ವರೂಪ ಹಾಗೂ ರಾಜ್ಯದಲ್ಲಿ ಕಂಡುಬರುವಂತಹ ಸಮಿತಿಗಳು ಅಥವಾ ಘಟಕಗಳನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಆ ಒಂದು ಸಿಲೆಬಸ್ಸನ್ನು ರಾಜ್ಯಶಾಸ್ತ್ರದಲ್ಲಿ ನಾವು ಕಾಣ್ಬೋದು, ವಿಷಯಾನುಕ್ರಮಣಿಕೆಯನ್ನು ಕಾಣ್ಬೋದು. ರಾಜ್ಯದ ಉಗಮ ಏನಾಯಿತು ಅನ್ನೋ ವಿಷಯಕ್ಕೆ ಸಂಬಂಧಿಸಿದಂತೆ ಐತಿಹಾಸಿಕ ವಿಧಾನ ಇದೆ. ಆಮೇಲೆ ಬಹಳ ಮುಖ್ಯವಾಗಿ ಸಾಮಾಜಿಕ ಚಿಂತನೆಗಳಿದ್ದಾವೆ, ಐತಿಹಾಸಿಕ ಚಿಂತನೆಗಳಿದ್ದಾವೆ. ಅದ್ರ ಜೊತೆಗೆ ಇನ್ನೂ ಹಲವಾರು ಚಿಂತನೆಗಳನ್ನು ಕಾಣ್ಬೋದು. ಕೆಲವರು ಹೇಳ್ತಾರೆ ರಾಜ್ಯದ ಉಗಮ ದೇವರಿಂದ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ, ಇನ್ನೂ ಕೆಲವು ಚಿಂತಕರು ಮಾತೃ ಪ್ರಧಾನ ಕುಟುಂಬದಿಂದ ಬಂದಿದೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಪಿತೃ ಪ್ರಧಾನ ಕುಟುಂಬದಿಂದ ಬಂದಿದೆ ಅಂತ ಹೇಳಿದ್ರೆ, ಕೆಲವರು ಶಕ್ತಿಯಿಂದ ಬಂದಿದೆ ಅಂತ ಹೇಳ್ತಾರೆ, ಕೆಲವರು ಅಧಿಕಾರದಿಂದ ರಾಜ್ಯ ಉಗಮ ಆಗಿದೆ ಅಂತ ಹೇಳ್ತಾರೆ. ಇನ್ನೂ ಕೆಲವು ಚಿಂತಕರ ಪ್ರಕಾರ ರಾಜ್ಯವು ಇತಿಹಾಸದ ಫಲ ಎನ್ನುವ ಅಭಿಪ್ರಾಯವನ್ನು ಹೇಳ್ತಾರೆ. ರಾಜ್ಯದ ಬೆಳವಣಿಗೆ ಹೇಗಾಯಿತು? ಅರಿಸ್ಟಾಟಲ್ ಹೇಳ್ತಾರೆ ರಾಜ್ಯದ ಬೆಳವಣಿಗೆ ಅಥವಾ ರಾಜ್ಯದ ಅವಶ್ಯಕತೆ ಯಾಕೆ ಬಂತು ಅಂತಂದ್ರೆ, ಮಾನವನ ವ್ಯಕ್ತಿತ್ವ ವಿಕಾಸಕ್ಕೋಸ್ಕರ ರಾಜ್ಯ ಇದೆ, ಮಾನವನ ಅವಶ್ಯಕತೆಗೆ ರಾಜ್ಯ ಉಗಮ ಆಗಿದೆ ಅನ್ನುವ ಕಾನ್ಸೆಪ್ಟನ್ನು ಅವರ ಗ್ರಂಥವಾದ ದಿ ಪಾಲಿಟಿಕ್ಸ್ ಗ್ರಂಥದಲ್ಲಿ ವಿವರಿಸಿದ್ದಾರೆ. ಸೊ ರಾಜ್ಯದ ಘಟಕಗಳು, ರಾಜ್ಯದ ಮೂಲಾಂಶಗಳು, ಬಹಳ ಮುಖ್ಯವಾಗಿ 4 ಮೂಲಾಂಶಗಳನ್ನು ಕಾಣ್ತೀವಿ. ಜನಸಂಖ್ಯೆ, ಭೂಪ್ರದೇಶ, ಸರ್ಕಾರ, ಪರಮಾಧಿಕಾರ. ಈ 4 ಮೂಲಾಂಶಗಳಿದ್ದರೆ ಮಾತ್ರ ಅದನ್ನು ರಾಜ್ಯ ಎಂದು ಕರೆಯಲು ಸಾಧ್ಯ. ಇನ್ನು ಸರ್ಕಾರದ ಬಗ್ಗೆ ಚರ್ಚೆಯನ್ನು ಮಾಡಿದರೆ, ಸರ್ಕಾರದ ರಚನೆ, ಸರ್ಕಾರದ ಉದ್ದೇಶ ಮತ್ತು ಕಾರ್ಯಗಳನ್ನು ಅಭ್ಯಾಸ ಮಾಡೋದು ಆಗಿದೆ. ಸರ್ಕಾರ ಅಂತಂದಾಗ ಜನರು ತಮ್ಮ ಒಂದು ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ. ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ತಮ್ಮನ್ನೇ ಆಳ್ವಿಕೆ ಮಾಡ್ಕೊಳ್ತಾರೆ. ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ ಇರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸರ್ಕಾರದ ಸ್ಪಷ್ಟತೆಯನ್ನು ಕಾಣ್ತೀವಿ. ಹಾಗಾಗಿ ರಾಜ್ಯದ ಉದ್ದೇಶವನ್ನು ಜಾರಿಗೆ ತರುವಂತಹ ಅಂಗವನ್ನು ಸರ್ಕಾರ ಅಂತೇಳಿ ಕರೀಬೋದು, ರಾಜ್ಯದ ಏಜೆಂಟ್ ಅಂತೇಳಿ ಕರೀಬೋದು. ಜೊತೆಗೆ ರಾಜ್ಯವನ್ನು ನಾವು ಪ್ರಾಣಿಗೆ ಹೋಲಿಕೆಯನ್ನು ಮಾಡಿದ್ರೆ ಅದರ ಹೃದಯವನ್ನೇ ಸರ್ಕಾರ ಅಂತ ಕರಿತೀವಿ. ಇನ್ನೂ ಕೆಲವು ಚಿಂತಕರು ಹೇಳ್ತಾರೆ ರಾಜ್ಯ ಮೆದುಳಂತಿದ್ದರೆ ಸರ್ಕಾರ ಹೃದಯದಂತಿದೆ ಎಂದು ತಮ್ಮ ಮನೋಭಾವನೆಯನ್ನು ತಿಳಿಸ್ತಾರೆ. ಹಾಗಾಗಿ ಸರ್ಕಾರವು ರಾಜ್ಯದ ಉದ್ದೇಶವನ್ನು ಜಾರಿಗೆ ತರುವಂಥ ಒಂದು ಯಂತ್ರ ಅಥವಾ ಸಾಧನಾ ಯಂತ್ರ ಅಂತ ಕೂಡ ಇದನ್ನು ಕರೀಬಹುದು. The subjects of the study of political science are state and government.
study of the origins, nature, development, and the state committees of the state, practice the structure, purpose, and the functions of government. Government is the administrative machinery of the state. The state agent is the government. The state animal is the art of government. The state cannot exist without the government. ರಾಜ್ಯಶಾಸ್ತ್ರದ ಅಧ್ಯಯನ ವಿಷಯ ಯಾವುದಿದೆ ಅನ್ನುವ ವಿಷಯಕ್ಕೆ ಎರಡನೇ ಅಂಶ ವ್ಯಕ್ತಿ ಮತ್ತು ರಾಜ್ಯ, ಪರ್ಸನ್ ಅಂಡ್ ಸ್ಟೇಟ್. ಇಲ್ಲಿ ನಾವು ಪ್ರಜೆಗಳು ಅಂತ ಕೂಡ ಕರೀಬೋದು, ಸಿಟಿಸನ್ಸ್ ಅಂತ ಕೂಡ ಇಲ್ಲಿ ಪ್ರಸ್ತಾವನೆಯನ್ನು ಮಾಡಬಹುದು. ಸಿಟಿಸನ್ಸ್ ಅಂಡ್ ಸ್ಟೇಟ್ ಈ ಮಧ್ಯೆ ಇರುವಂಥ ಸಂಬಂಧ ಏನು? ರಾಜ್ಯ ಮತ್ತು ವ್ಯಕ್ತಿಗಳ ಮಧ್ಯೆ, ಪ್ರಜೆಗಳ ಮಧ್ಯೆ ಯಾವ ರೀತಿಯಾದ ಸಂಬಂಧ ಇದೆ? ವ್ಯಕ್ತಿ ಶಾಂತಿ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತಾನೆ. ಆ ಪ್ರಯತ್ನಕ್ಕೆ ರಾಜ್ಯದ ಅವಶ್ಯಕತೆ ಇದೆ. ವ್ಯಕ್ತಿಯ ಹೊರತಾಗಿ ರಾಜ್ಯ ಅರಾಜಕ ಜೀವನವನ್ನು ಮಾಡ್ತಾನೆ. ಅರಾಜಕ ಜೀವನ ಅಂತಂದಾಗ ಅನಾಗರಿಕ ಮಾನವ ಹೇಗೆ ಬದುಕ್ತಾ ಇದ್ದಾನೆ ಆ ರೀತಿಯಾಗಿ ಬದುಕಬೇಕಾಗತ್ತೆ. ಹಾಗಾಗಿ ರಾಜ್ಯದ ಹೊರತಾಗಿ ವ್ಯಕ್ತಿಯಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯ ಬೇಕು. ರಾಜ್ಯವು ವ್ಯಕ್ತಿಯ ಉತ್ತಮ ಜೀವನಕ್ಕಾಗಿ ರಚನೆಯಾಗಿದೆ. ರಾಜ್ಯ ಇರೋದೇ ವ್ಯಕ್ತಿಗಳಿಗಾಗಿ, ವ್ಯಕ್ತಿಯ ಅಭಿವೃದ್ಧಿಗಾಗಿ, ವ್ಯಕ್ತಿಯ ಬೆಳವಣಿಗೆಗಾಗಿ, ವ್ಯಕ್ತಿಯ ಶ್ರೇಯೋಭಿವೃದ್ಧಿಗಾಗಿ. ರಾಜ್ಯವು ವ್ಯಕ್ತಿಗಾಗಿಯೇ ಮುಂದುವರಿಯುತ್ತಿದೆ. ರಾಜ್ಯ ಯಾರಿಗೋಸ್ಕರ ಇದೆ? ವ್ಯಕ್ತಿಗೋಸ್ಕರ ಇದೆ. ಇದನ್ನು ಪ್ಲೇಟೋ, ಅರಿಸ್ಟಾಟಲ್ ಮುಂತಾದ ಚಿಂತಕರು, ಈವನ್ ಸಂತ್ ಅಗಸ್ಟೈನ್, ಸಂತ್ ಥಾಮಸ್ ಅಕ್ವಿನಾಸ್ ಕೂಡ ಅದನ್ನು ಚರ್ಚೆ ಮಾಡ್ತಾರೆ. ರಾಜ್ಯ ತಾಯಿ ಇದ್ದಾಗೆ ರಾಜ್ಯದಲ್ಲಿ ವಾಸ ಮಾಡ್ತಾರಂಥ ಪ್ರಜೆಗಳು ಅಥವಾ ವ್ಯಕ್ತಿಗಳು ಮಕ್ಕಳಿದ್ದಾಗೆ. ತಾಯಿ ತನ್ನ ಮಕ್ಕಳಿಗೆ ಯಾವ ರೀತಿಯಾಗಿ ದ್ರೋಹವನ್ನು ಬಗೆಯೋದಿಲ್ವೋ ಅದೇ ರೀತಿಯಾಗಿ ರಾಜ್ಯವು ಕೂಡ ತನ್ನ ಪ್ರಜೆಗಳಿಗೆ ದ್ರೋಹವನ್ನು ಬಗೆಯೋದಿಲ್ಲ. ಹಾಗಾಗಿ ರಾಜ್ಯವು ತನ್ನ ಪ್ರಜೆಗಳ ರಕ್ಷಣೆಯನ್ನು ಮಾಡುತ್ತೆ, ಪ್ರಜೆಗಳಿಗೆ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಒದಗಿಸಿಕೊಡುತ್ತೆ. ಪ್ರಜೆಗಳು ಇನ್ನೊಬ್ಬರಿಗೆ ಅಡಚಣೆ ಉಂಟು ಮಾಡದ ರೀತಿಯಾಗಿ ಯಾವ ರೀತಿಯಾಗಿ ಬೇಕಾದ್ರೂ ಕೂಡ ಜೀವನವನ್ನು ಮಾಡ್ಬೋದು. ಸಮಾಜಕ್ಕೆ ವಿರುದ್ಧವಾಗಿ ನಡೀಬಾರದು. ರಾಜ್ಯ ರಚನೆ ಮಾಡುವಂಥ ಕಾನೂನುಗಳನ್ನು ಗೌರವಿಸಬೇಕು. ಅದನ್ನು ರಾಜ್ಯದ ಉದ್ದೇಶ ಅಂತೇಳಿ ಕರಿತೀವಿ. ಕೆಲವು ಸಂದರ್ಭದಲ್ಲಿ ರಾಜ್ಯದ ವಿರುದ್ಧವಾಗಿ ನಡೆದಂಥ ವ್ಯಕ್ತಿಗಳನ್ನು, ಕಾನೂನುಗಳನ್ನು ಉಲ್ಲಂಘಿಸಿದ ವ್ಯಕ್ತಿಗಳನ್ನು ಶಿಕ್ಷೆಯನ್ನು ಮಾಡುವಂಥ ಅಧಿಕಾರ ಕೂಡ ರಾಜ್ಯಕ್ಕೆ ಇದೆ. ಹಾಗಾಗಿ ಶಿಕ್ಷೆಯ ಪ್ರಯೋಗ ಕೂಡ ಹಲವಾರು ಬಾರಿ ರಾಜ್ಯವು ನಡೆಸುತ್ತದೆ. ವ್ಯಕ್ತಿಯನ್ನು ರಾಜ್ಯವು ಕ್ರಮಬದ್ಧಗೊಳಿಸುತ್ತದೆ. ಅವನು ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ, ಗೌರವತಾದ ಜೀವನವನ್ನು ನಡೆಸಲಿಕ್ಕೆ, ಸಮಾಜದಲ್ಲಿ ಬಾಳಿ ಬದುಕಿ ಹೆಸರನ್ನು ಪಡೆಯಲಿಕ್ಕೆ ಅವಕಾಶವನ್ನು ಕೊಡುತ್ತೆ. ವ್ಯಕ್ತಿಯ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ, ಧಾರ್ಮಿಕ, ಕ್ರೀಡಾ, ಸಾಂಸ್ಕೃತಿಕ ಮುಂತಾದ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ರಾಜ್ಯವು ಅವಕಾಶವನ್ನು ನೀಡುತ್ತದೆ. ಹಾಗಾಗಿ ವ್ಯಕ್ತಿ ಮತ್ತು ರಾಜ್ಯದ ಮಧ್ಯೆ ಅನ್ಯೋನ್ಯ ಸಂಬಂಧ ಇರುತ್ತೆ. ವ್ಯಕ್ತಿ ರಾಜ್ಯದಲ್ಲಿ ವಾಸ ಮಾಡ್ತಾರೆ, ರಾಜ್ಯ ವ್ಯಕ್ತಿಯನ್ನು ಸಂರಕ್ಷಣೆ ಮಾಡುತ್ತೆ. ಹಾಗಾಗಿ ರಾಜ್ಯ ಮತ್ತು ವ್ಯಕ್ತಿಯ ಬಗ್ಗೆ ರಾಜ್ಯಶಾಸ್ತ್ರವು ಅಧ್ಯಯನವನ್ನು ಮಾಡುತ್ತದೆ. ದ ಸ್ಟೇಟ್ಸ್ ನೀಡ್ ಎ ಪರ್ಸನ್ ಟು ಲೈವ್ ಎ ಲೈಫ್ ಆಫ್ ಪೀಸ್ ಅಂಡ್ ಕಂಟೆಂಟ್ಮೆಂಟ್. The state is structured for the good of the individual. The state continues to do so for the individual. Just like a state mother, individuals like children. The state restricts the individual's right to freedom, conducts rape and punishment trials. The state regulates the individual. The person prepares to be respectful and coexist in society. ರಾಜ್ಯಶಾಸ್ತ್ರವು ಅಧ್ಯಯನ ಮಾಡುವಂಥ ಮತ್ತೊಂದು ಅಧ್ಯಯನ ವಿಷಯ ಎಂದರೆ ರಾಜಕೀಯ ಸಿದ್ಧಾಂತ, ಪೊಲಿಟಿಕಲ್ ಥಿಯರಿ. ರಾಜ್ಯಶಾಸ್ತ್ರದ ಮೂಲ ರಾಜಕೀಯ ಸಿದ್ಧಾಂತವಾಗಿದೆ. ರಾಜಕೀಯ ಸಿದ್ಧಾಂತದ ಹೊರತಾಗಿ ನಾವು ರಾಜ್ಯಶಾಸ್ತ್ರವನ್ನು ಕಾಣಲು ಸಾಧ್ಯವಿಲ್ಲ. ಸಿದ್ಧಾಂತವು ರಾಜ್ಯಶಾಸ್ತ್ರದ ಬೆಳವಣಿಗೆಗೆ
ರಾಜ್ಯಶಾಸ್ತ್ರವನ್ನು ಒಂದು ವಿಜ್ಞಾನವನ್ನಾಗಿ ಪರಿವರ್ತನೆ ಮಾಡಲು ಅವಕಾಶವನ್ನು ನೀಡುತ್ತದೆ. ರಾಜ್ಯಶಾಸ್ತ್ರದಲ್ಲಿ ರಾಜ್ಯ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದಂತಹ ಹಕ್ಕು, ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಭ್ರಾತೃತ್ವ, ಚುನಾವಣೆ, ಮತದಾನ, ಪೌರತ್ವ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಅನೇಕ ಸಿದ್ಧಾಂತಗಳು ಬಂದಿವೆ. ಅಂತಹ ಸಿದ್ಧಾಂತಗಳಲ್ಲಿ ಕೆಲವನ್ನ ನಾವು ಉದಾಹರಣೆಯಾಗಿ ಹೇಳೋದರೆ ಸಮಾಜವಾದ, ಪ್ರಜಾಪ್ರಭುತ್ವ, ವ್ಯಕ್ತಿವಾದ, ಆದರ್ಶವಾದ, ಉಪಯುಕ್ತತಾವಾದ, ಉದಾರವಾದ, ಪ್ರಜಾಸತ್ತಾತ್ಮಕ ಸಮಾಜವಾದ ಮುಂತಾದ ಅನೇಕ ಸಿದ್ಧಾಂತಗಳು ರಾಜ್ಯಶಾಸ್ತ್ರದಲ್ಲಿವೆ. ಹಾಗಾಗಿ ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದಾಗಿದೆ. ಈ ಸಿದ್ಧಾಂತವನ್ನು ಕೊಟ್ಟಂಥ ಚಿಂತಕರು ಯಾರು? ಹಲವಾರು ಚಿಂತಕರಿದ್ದಾರೆ. ಪ್ರಾಚೀನ ಕಾಲದಿಂದ ಕೂಡ ನಾವು ಎಕ್ಸಾಂಪಲ್ ಅನ್ನು ತೊಳೆದ್ರೆ ಲಕ್ಷಾಂತರ ಚಿಂತಕರನ್ನು ನಾವು ಕಾಣ್ಬೋದು. ಪ್ರಾಚೀನ ಗ್ರೀಕ್ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಮುಖ 3 ಸಿದ್ಧಾಂತಕಾರರು ಕಂಡುಬರ್ತಾರೆ: ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್. ಸಾಕ್ರಟೀಸ್ ಸದ್ಗುಣವೇ ನ್ಯಾಯ ಎನ್ನುವ ಪರಿಕಲ್ಪನೆಯನ್ನು ಕೊಡ್ತಾರೆ. ಜೊತೆಗೆ ತತ್ವಜ್ಞಾನಿ ಅರಸು, ಫಿಲಾಸಫರ್ ಕಿಂಗ್ ಎನ್ನುವ ಚಿಂತನೆಯನ್ನು ಕೂಡ ಕೊಡ್ತಾರೆ. ಪ್ಲೇಟೋ ಆದರ್ಶ ರಾಜ್ಯದ ಚಿಂತನೆಯನ್ನು ತಮ್ಮ ಗ್ರಂಥವಾದ ದಿ ರಿಪಬ್ಲಿಕ್ ಅಲ್ಲಿ ಹೇಳ್ತಾರೆ. ಅವರು ಮೊದಲ ಬಾರಿಗೆ ಇಡೀ ವಿಶ್ವದಲ್ಲಿಯೇ ಮೊದಲ ವಿಶ್ವವಿದ್ಯಾಲಯವನ್ನು, ದಿ ಅಕಾಡೆಮಿಯನ್ನು ಪ್ರಾರಂಭ ಮಾಡ್ತಾರೆ, ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಅರಿಸ್ಟಾಟಲ್ ದಿ ಪಾಲಿಟಿಕ್ಸ್ ಎನ್ನುವ ಗ್ರಂಥವನ್ನು ಬರೀತಾರೆ. ಹಾಗಾಗಿ ಅರಿಸ್ಟಾಟಲ್ನ ಗುರು ಪ್ಲೇಟೋ, ಪ್ಲೇಟೋನ ಗುರು ಸಾಕ್ರಟೀಸ್, ಅರಿಸ್ಟಾಟಲ್ ಅವರ ಶಿಷ್ಯ ಅಲೆಕ್ಸಾಂಡರ್. ಇದರ ಜೊತೆಗೆ ಇನ್ನೂ ಕೆಲವು ಚಿಂತಕರನ್ನ, ರಾಜ್ಯಶಾಸ್ತ್ರದ ಚಿಂತಕರನ್ನ ಕಾಣಬಹುದು. ಸಂತ್ ಅಗಸ್ಟೈನ್, ಸಂತ್ ಥಾಮಸ್ ಅಕ್ವಿನಾಸ್, ದಿ ಪ್ರಿನ್ಸ್ ಗ್ರಂಥವನ್ನು ಬರೆದಂಥ ಮತ್ತು ರಾಜ್ಯ ಎನ್ನುವ ಕೊಡುಗೆಯನ್ನು ಕೊಟ್ಟಂತ ನಿಕೋಲೋ ಮೆಕೆವೆಲಿ, ಥಾಮಸ್ ಹಾಬ್ಸ್ ಲೆವಿಯಾಥನ್ ಗ್ರಂಥವನ್ನು ಬರೀತಾರೆ. ಜಾನ್ ಲಾಕ್ 2 ಟ್ರೀಟಿಸ್ ಆನ್ ಸಿವಿಲ್ ಗವರ್ನಮೆಂಟ್ ಎನ್ನುವ ಗ್ರಂಥವನ್ನು ಬರೀತಾರೆ. ಪ್ರಜೆಗಳ ಪರಮಾಧಿಕಾರದ ಬಗ್ಗೆ, ಜನತಾ ಪರಮಾಧಿಕಾರದ ಬಗ್ಗೆ ಜಾನ್ ಲಾಕ್ ಚರ್ಚೆಯನ್ನು ಮಾಡ್ತಾರೆ. ಜೆ ರೂಸೋರವರು ಸೋಷಿಯಲ್ ಕಾಂಟ್ರಾಕ್ಟ್ ಎನ್ನುವ ಗ್ರಂಥವನ್ನು ಬರೀತಾರೆ, ಸಾರ್ವತ್ರಿಕ ಇಚ್ಛೆಯ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಡೇವಿಡ್ ಈಸ್ಟನ್ ಅವರು ನಡವಳಿಕಾವಾದ, ಬಿಹೇವಿಯಲಿಸಂ ಎನ್ನುವ ಸಿದ್ಧಾಂತವನ್ನು ಅಥವಾ ರಾಜಕೀಯ ಸಿದ್ಧಾಂತವನ್ನು ಕೊಡ್ತಾರೆ. ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಅವರು ಅಭಿಪ್ರಾಯಗಳು ಸಹಕಾರಿಯಾದವು. ಚಾರ್ಲ್ಸ್ ಇ ಮೆರಿಯಂ, ಹೀಗೆ ಹಲವಾರು ಚಿಂತಕರನ್ನು ನಾವು ಕಾಣ್ತೀವಿ. ಕಾರ್ಲ್ ಮಾರ್ಕ್ಸ್ ರವರು ಕೂಡ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಅನೇಕ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಚಿಂತಕರನ್ನು ಮತ್ತು ಸಿದ್ಧಾಂತಗಳನ್ನು ಅಧ್ಯಯನ ಮಾಡುವುದು ಆಗಿದೆ. Political science is the basic political theory. So there are many theories like socialism, democracy, individualism, idealism, utilitarianism, liberalism. There are many thinkers. Example: Socrates, Plato, Aristotle, Sant Augustine, Sant Thomas Aquinas, Niccolo Machiavelli, ಥಾಮಸ್ ಹಾಬ್ಸ್, ಜಾನ್ ಲಾಕ್, ಜೆ ರೂಸೋ, ಡೇವಿಡ್ ಈಸ್ಟನ್, ಚಾರ್ಲ್ಸ್ ಇ ಮೆರಿಯಂ, ಕಾರ್ಲ್ ಮಾರ್ಕ್ಸ್ ಅಂಡ್ ಅದರ್ಸ್. ರಾಜ್ಯಶಾಸ್ತ್ರವು ಯಾವ ಯಾವ ಅಧ್ಯಯನ ವಿಷಯಗಳನ್ನು ಒಳಗೊಂಡಿದೆ ಎನ್ನುವ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ 4ನೇ ವಿಚಾರ ರಾಜಕೀಯ ಸಂಸ್ಥೆಗಳು, ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ರಾಜಕೀಯ ಸಂಸ್ಥೆಗಳಂದ್ರೆ ರಾಜ್ಯಶಾಸ್ತ್ರದಲ್ಲಿ ಅನೇಕ ಸಂಸ್ಥೆಗಳನ್ನು ಕಾಣ್ತೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರ, ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ್ ಅಂತೇಳಿ ಕರೀಬಹುದು. ರಾಜ್ಯಶಾಸ್ತ್ರವು ಈ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ರಾಜಕೀಯ ಸಂಸ್ಥೆಗಳ ಉಗಮ, ಬೆಳವಣಿಗೆ, ಅದರ ಮಹತ್ವ ಮತ್ತು ರಾಜಕೀಯ ಸಂಸ್ಥೆಗಳ ಕಾರ್ಯವೈಖರಿಯನ್ನು ಕೂಡ ತಿಳ್ಕೊಬಹುದು. ಪ್ರಪಂಚದ ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಯುಕ್ತ ಪದ್ಧತಿ ವ್ಯವಸ್ಥೆ ಇದ್ದಾಗ ಅಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇರುತ್ತೆ. ಫೆಡರಲ್ ಸಿಸ್ಟಮ್ ಅಂದಾಗ, ಸಂಯುಕ್ತ ಪದ್ಧತಿ ಅಂದಾಗ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರಗಳು ಹಂಚಿಕೆಯಾಗಿರ್ತವೆ. ಅಧಿಕಾರಗಳು ಹಂಚಿಕೆ ಆಗಿದ್ದಾವೆ ಅಂತಂದಾಗ ಫೆಡರಲ್ ಸಿಸ್ಟಮ್ ಅಂದಾಗ 4 ರೀತಿಯಾದ ವಿಷಯಗಳಿರ್ತವೆ: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿತ ಪಟ್ಟಿ ಮತ್ತು ಶೇಷಾಧಿಕಾರ. ಇವುಗಳ ಬಗ್ಗೆ ಕೂಡ ನಾವು ಅಧ್ಯಯನವನ್ನ ಮಾಡ್ತೀವಿ. ರಾಜ್ಯ ಸರ್ಕಾರ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಒಂದು ಕಾರ್ಯಾಂಗದ ವ್ಯವಸ್ಥೆ ಇದೆಯೋ ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಕಾರ್ಯಾಂಗದ ವ್ಯವಸ್ಥೆ ಇರುತ್ತೆ. ಕೇಂದ್ರದಲ್ಲಿ ಶಾಸಕಾಂಗ ಇದ್ರೆ ರಾಜ್ಯದಲ್ಲೂ ಕೂಡ ಶಾಸಕಾಂಗ, ಕೇಂದ್ರದಲ್ಲಿ ನ್ಯಾಯಾಂಗ ಇದ್ರೆ
ರಾಜ್ಯದಲ್ಲೂ ಕೂಡ ನ್ಯಾಯಾಂಗ ಇರುತ್ತೆ. ಭಾರತವನ್ನು ಎಕ್ಸಾಂಪಲ್ ತಗೊಳ್ಳಿದ್ರೆ ಭಾರತದ ಕೇಂದ್ರದಲ್ಲಿ ರಾಷ್ಟ್ರಪತಿ ಇದ್ದಾರೆ, ಪ್ರಧಾನಮಂತ್ರಿ ಇದ್ದಾರೆ, ಮಂತ್ರಿಮಂಡಲ ಇದೆ, ಸುಪ್ರೀಂ ಕೋರ್ಟ್ ಇದೆ. ಅದೇ ರೀತಿಯಾಗಿ ರಾಜ್ಯದ ಮಟ್ಟದಲ್ಲಿ ಅಂದರೆ ಪ್ರದೇಶಗಳು, ಒಕ್ಕೂಟ ಪ್ರದೇಶದಲ್ಲಿ ನಾವು ಅಧ್ಯಯನ ಮಾಡಿದರೆ ಇಲ್ಲೂ ಕೂಡ ರಾಜ್ಯಪಾಲರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಮಂತ್ರಿಮಂಡಲ ಇದೆ ಮತ್ತು ಹೈಕೋರ್ಟ್ ಇದೆ. ಇದನ್ನು ನಾವು ಫೆಡರಲ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಸರ್ಕಾರದಲ್ಲಿ ಮತ್ತೊಂದು ವ್ಯವಸ್ಥೆಯನ್ನು ನಾವು ಕಾಣ್ಬೋದು. ಅದರಲ್ಲೂ ಕೂಡ ಕಾರ್ಯಾಂಗದಲ್ಲಿ 2 ವಿಧ ಇದ್ದಾವೆ. ಸೊ 2 ವಿಧ ಅಂತಂದಾಗ ಒಂದು ಸಂಸದೀಯ ಸರ್ಕಾರ ಪದ್ಧತಿ, ಮತ್ತೊಂದು ಅಧ್ಯಕ್ಷೀಯ ಮಾದರಿ ಸರ್ಕಾರ ಪದ್ಧತಿ. ಸಂಸದೀಯ ಮಾದರಿ ಸರ್ಕಾರ ಪದ್ಧತಿ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಅಂದರೆ ಶಾಸಕಾಂಗದ ಸದಸ್ಯರೇ ಕಾರ್ಯಾಂಗದ ಸದಸ್ಯರಾಗಿರ್ತಾರೆ. ಅದನ್ನು ನಾವು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಅಂತ ಕರಿತೀವಿ. ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಆಫ್ ಗವರ್ನಮೆಂಟ್ ಅಧ್ಯಕ್ಷೀಯ ಮಾದರಿ ಸರ್ಕಾರ ಪದ್ಧತಿ ಅಂತಂದ್ರೆ ಶಾಸಕಾಂಗದ ಸದಸ್ಯರೇ ಬೇರೆ, ಕಾರ್ಯಾಂಗದ ಸದಸ್ಯರೇ ಬೇರೆ ಆಗಿರ್ತಾರೆ. ಹಾಗಾಗಿ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಕೂಡ ಅಧ್ಯಯನ ಮಾಡ್ತೀವಿ, ಅದರ ಜೊತೆಗೆ ಅಧ್ಯಕ್ಷೀಯ ಮಾದರಿ ಸರ್ಕಾರ ಪದ್ಧತಿಯನ್ನು ಕೂಡ ಅಧ್ಯಯನ ಮಾಡ್ತೀವಿ. ಇನ್ನು ಸ್ಥಳೀಯ ಸರ್ಕಾರಗಳು, ಬಹುತೇಕ ನಾವು ವಿಶ್ವದ ಕೆಲವು ರಾಜ್ಯಗಳಲ್ಲಿ ಈ ಸ್ಥಳೀಯ ಸರ್ಕಾರಗಳನ್ನು ಕಾಣ್ತೀವಿ. ಭಾರತ ಮತ್ತು ಬ್ರಿಟನ್ನಲ್ಲಿ ಸ್ಥಳೀಯ ಸರ್ಕಾರದ ವ್ಯವಸ್ಥೆ ಇದೆ, ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ್. 2 ರೀತಿಯಾದ ಸ್ಥಳೀಯ ಸರ್ಕಾರಗಳಿದ್ದಾವೆ. ಒಂದು ನಗರ ಸ್ಥಳೀಯ ಸರ್ಕಾರಗಳು, ಇನ್ನೊಂದು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ಅಥವಾ ಗ್ರಾಮಾಂತರ ಸ್ಥಳೀಯ ಸರ್ಕಾರಗಳು. ನಗರ ಸ್ಥಳೀಯ ಸರ್ಕಾರಗಳಂತಂದ್ರೆ ಪುರಸಭೆ, ನಗರಸಭೆ, ಮೆಟ್ರೋಪಾಲಿಟನ್, ಬೃಹತ್ ಮೆಟ್ರೋಪಾಲಿಟನ್ ಅನ್ನ ಕಾಣ್ತೀವಿ. ಗ್ರಾಮೀಣ ಸ್ಥಳೀಯ ಸರ್ಕಾರ ಅಥವಾ ಗ್ರಾಮಾಂತರ ಸ್ಥಳೀಯ ಸರ್ಕಾರಗಳಂತಂದ್ರೆ ತಾಲೂಕು ವ್ಯವಸ್ಥೆಯಲ್ಲಿ ನಾವು ನೋಡ್ಬೋದು. ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳಿದ್ರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳು. ಅದರ ಒಟ್ಟಿಗೆ ನಾವು ವಿಶ್ವದ ಸಂವಿಧಾನಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಸಂವಿಧಾನದ ಹೊರತಾಗಿ ದೇಶದ ಆಡಳಿತ ವ್ಯವಸ್ಥೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೇಶದಲ್ಲಿ ಕಾನೂನಿನ ಸುವ್ಯವಸ್ಥೆ ಬರಬೇಕಾದ್ರೆ ಸಂವಿಧಾನ ಇರಬೇಕು. ಹಾಗಾಗಿ ಸಂವಿಧಾನದ ಅಭಿಪ್ರಾಯವನ್ನು ಹೇಳಿದರೆ ಒಂದು ದೇಶದ ಮೂಲಭೂತ ಕಾನೂನುಗಳನ್ನೇ ಸಂವಿಧಾನ ಅಂತೇಳಿ ಕರಿತೀವಿ. ಆ ದೇಶದ ಎಲ್ಲ ಕಾನೂನುಗಳ ಆಧಾರ ಸಂವಿಧಾನವಾಗಿರ್ತದೆ. ಸಂವಿಧಾನದ ಹೊರತಾಗಿ ಶಾಸಕಾಂಗ ಯಾವುದೇ ಕಾನೂನುಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವದ ಎಲ್ಲ ದೇಶಗಳಲ್ಲೂ ಕೂಡ ಸಂವಿಧಾನ ಇದೆ. 2 ರೀತಿಯಾದ ವಿಧಗಳನ್ನು ಕಾಣಬಹುದು. ಒಂದು ಲಿಖಿತ ಮತ್ತು ಅಲಿಖಿತ ಸಂವಿಧಾನ, ಮತ್ತೊಂದು ಕಠಿಣ ಮತ್ತು ಸುಲಭ ಸಂವಿಧಾನ. ಲಿಖಿತ ಸಂವಿಧಾನ ಅಂದ್ರೆ ಸಂವಿಧಾನ ರಚನಾ ಸಭೆಯ ಆಧಾರದ ಮೇಲೆ ರಚನೆ ಆಗಿರುವಂತಹ ಸಂವಿಧಾನವನ್ನ ಲಿಖಿತ ಸಂವಿಧಾನ ಅಂತ ಕರಿತೀವಿ. ಇದರ ಸ್ವರೂಪ ಬರವಣಿಗೆ ಇರ್ತದೆ. ಅಲಿಖಿತ ಸಂವಿಧಾನ ಅಂದ್ರೆ ರೂಢಿ ಮತ್ತು ಸಂಪ್ರದಾಯಗಳ ಆಧಾರದ ಮೇಲೆ, ನಡಾವಳಿಗಳ ಆಧಾರದ ಮೇಲೆ ಬಂದಿರ್ತದೆ. ಇದರ ಸ್ವರೂಪ ಬರವಣಿಗೆ ರೂಪದಲ್ಲಿ ಇರೋದಿಲ್ಲ. ಹಾಗಾಗಿ ಅಂತಹ ಸಂವಿಧಾನಗಳನ್ನು ಅಧ್ಯಯನ ಮಾಡ್ತೀವಿ. ಬ್ರಿಟನ್ ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ. ಉಳಿದ ಜಗತ್ತಿನ ಎಲ್ಲಾ ದೇಶಗಳ ಸಂವಿಧಾನಗಳು ಕೂಡ ಲಿಖಿತ ಸಂವಿಧಾನಕ್ಕೆ ಉದಾಹರಣೆಯಾಗಿವೆ. It is to study the institutions in political science, includes the emergence and development of political institutions, includes central government, state government, local self-governments, the study of the constitution of all countries. ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಮತ್ತೊಂದು ಚಿಂತನೆ ಚಲನಾತ್ಮಕ ರಾಜಕೀಯ, ಪೊಲಿಟಿಕಲ್ ಡೈನಾಮಿಕ್ಸ್. ರಾಜ್ಯಶಾಸ್ತ್ರದ ವಸ್ತು ವಿಷಯಗಳು ಚಲನಶೀಲತೆಯನ್ನು ಅಭ್ಯಸಿಸುತ್ತದೆ. ವಸ್ತು ವಿಷಯಗಳಂತಂದಾಗ ರಾಜ್ಯ, ಸರ್ಕಾರ ಮುಂತಾದ ವಿಷಯಗಳು. ಇವುಗಳು ಸದಾಕಾಲ ಕೂಡ ಬದಲಾವಣೆಗೆ ಒಳಪಟ್ಟಿರ್ತವೆ. ದೇಶ ಮತ್ತು ದೇಶಗಳ ಮಧ್ಯೆ ಇವುಗಳು ವ್ಯತ್ಯಾಸಗಳಿರ್ತವೆ. ಅಂದರೆ ರಾಜ್ಯ ಮತ್ತು ರಾಜ್ಯಗಳ ಮಧ್ಯೆ ವ್ಯತ್ಯಾಸಗಳಿರ್ತವೆ. ಸೊ ಅಂಥವುಗಳಲ್ಲಿ ಬಹಳ ಮುಖ್ಯವಾಗಿ ರಾಜಕೀಯ ಪಕ್ಷಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಸೊ ರಾಜಕೀಯ ಪಕ್ಷಗಳನ್ನು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ರಾಜಕೀಯ ಪಕ್ಷಗಳನ್ನು ಕಾಣ್ಬೋದು. ಸೊ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಡೆಮಾಕ್ರೆಟಿಕ್ ಪಾರ್ಟಿ ಇದೆ. ಅದೇ ರೀತಿಯಾಗಿ ಬ್ರಿಟನ್ನಲ್ಲಿ ಲಿಬರಲ್ ಪಾರ್ಟಿ ಮತ್ತು ಲೇಬರ್ ಪಾರ್ಟಿ ಇದೆ. ಭಾರತದಲ್ಲಿ BJP ಇದೆ, ಕಾಂಗ್ರೆಸ್ ಇದೆ, ಇನ್ನೂ ಹಲವಾರು ರಾಜಕೀಯ ಪಕ್ಷಗಳಿದ್ದಾವೆ. ಹಿತಾಸಕ್ತಿ ಗುಂಪುಗಳು ಬಹಳ ಮುಖ್ಯವಾದುದು.
ಸಮುದಾಯದ ಹಿತಾಸಕ್ತಿಗಾಗಿ ಜನರ ಅಭಿವೃದ್ಧಿಗಾಗಿ ಕಾರ್ಯಗಳನ್ನು ನಿರ್ವಹಿಸ್ತವೆ. ಅಂಥವುಗಳನ್ನು ಹಿತಾಸಕ್ತಿ ಗುಂಪುಗಳು ಅಂತೇಳಿ ಕರೀಬಹುದು. ಜೊತೆಗೆ ಒತ್ತಡ ಗುಂಪುಗಳು, ಪ್ರೆಷರ್ ಗ್ರೂಪ್ಸ್ ಅಂತಂದಾಗ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ತಮ್ಮ ಕೆಲಸ ಕಾರ್ಯವನ್ನು ಮಾಡ್ಕೊಳ್ತವೆ. ಭಾಷೆಗೆ ಅನ್ಯಾಯ ಆದಾಗ ಭಾಷಾ ಸಂಘಟನೆಗಳಿದ್ದಾವೆ. ಧರ್ಮಕ್ಕೆ ಅನ್ಯಾಯ ಆದಾಗ ಧಾರ್ಮಿಕ ಸಂಘ ಸಂಸ್ಥೆಗಳಿದ್ದಾವೆ. ಜಾತಿಗೆ ಅನ್ಯಾಯ ಆದಾಗ ಕ್ಯಾಸ್ಟ್ ಆರ್ಗನೈಸೇಷನ್ಸ್ ಅನ್ನು ಕಾಣ್ಬೋದು ಅಥವಾ ಒತ್ತಡ ಗುಂಪುಗಳನ್ನು ಕಾಣ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಾಗ ವಿದ್ಯಾರ್ಥಿ ಸಂಘಟನೆಗಳಿದ್ದಾವೆ. ನೌಕರರಿಗೆ ಅನ್ಯಾಯ ಆದಾಗ ನೌಕರರ ಸಂಘಟನೆಗಳಿದ್ದಾವೆ. ರೈತರಿಗೆ ಅನ್ಯಾಯ ಆದಾಗ ರೈತರ ಸಂಘಟನೆಗಳು, ಕಾರ್ಮಿಕರಿಗೆ ಅನ್ಯಾಯ ಆದಾಗ ಕಾರ್ಮಿಕರ ಸಂಘಟನೆಗಳಿದ್ದಾವೆ. ಸೊ ಇವುಗಳು ಸರ್ಕಾರದ ಮೇಲೆ ಒತ್ತಡವನ್ನು ತರ್ತವೆ. ಇನ್ನೂ ಕೆಲವು ಸಂದರ್ಭದಲ್ಲಿ ಲಾಬಿಗಳನ್ನು ಕೂಡ ಮಾಡ್ತವೆ. ಸೊ ಅಂಥ ಒಂದು ವಿಷಯದ ಬಗ್ಗೆ ಅಧ್ಯಯನವನ್ನು ಮಾಡೋದಾಗಿದೆ. ಪೊಲಿಟಿಕಲ್ ಸೈನ್ಸ್ ಡೀಲ್ಸ್ ವಿತ್ ದಿ ಡೈನಾಮಿಕ್ಸ್ ಆಫ್ ಮೆಟೀರಿಯಲ್ ಥಿಂಗ್ಸ್, ಪೊಲಿಟಿಕಲ್ ಪಾರ್ಟೀಸ್, ಇಂಟ್ರೆಸ್ಟ್ ಗ್ರೂಪ್ಸ್, ಪ್ರೆಷರ್ ಗ್ರೂಪ್ಸ್ ಅಂಡ್ ಲಾಬೀಸ್. ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸ್, ರಾಜ್ಯಶಾಸ್ತ್ರದ ಅಧ್ಯಯನ ವಿಷಯದ ಮತ್ತೊಂದು ಚಿಂತನೆ ಇಂಟರ್ನ್ಯಾಷನಲ್ ರಿಲೇಷನ್ಸ್. ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ. ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ರಾಜ್ಯ ಮತ್ತು ರಾಜ್ಯ ಅಥವಾ ರಾಷ್ಟ್ರ ಮತ್ತು ರಾಷ್ಟ್ರಗಳ ನಡುವಿನ ಸಂಬಂಧದ ಅಧ್ಯಯನವೇ ಅಂತಾರಾಷ್ಟ್ರೀಯ ಸಂಬಂಧ. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಜೊತೆ ಯಾವ ರೀತಿಯಾದ ಸಂಬಂಧವನ್ನು ಹೊಂದಿದೆ, ಸ್ನೇಹದ ಸಂಬಂಧನ, ವೈರತ್ವದ ಸಂಬಂಧನ ಅನ್ನುವುದನ್ನು ತಿಳಿಸುತ್ತದೆ. ಅದನ್ನೇ ನಾವು ಅಂತಾರಾಷ್ಟ್ರೀಯ ಸಂಬಂಧ ಅಂತ ಕರೀಬಹುದು. ಪ್ರಪಂಚದ ಅಥವಾ ವಿಶ್ವದ ಯಾವುದೇ ದೇಶವೂ ಕೂಡ ಸ್ವಾವಲಂಬಿ ದೇಶ ಅಲ್ಲ. ಒಂದಲ್ಲ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ದೇಶವನ್ನು ಅವಲಂಬಿಸಿರ್ತದೆ. ಆ ಅವಲಂಬನೆಯನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧ ಅಂತೇಳಿ ಕರೀಬಹುದು. ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ, ಧಾರ್ಮಿಕ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ರಾಜ್ಯಗಳ ಮಧ್ಯೆ ಸಂಬಂಧ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಮತ್ತು ರಾಜ್ಯಗಳ ಮಧ್ಯೆ ಯುದ್ಧ ಆಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ಇದುವರೆಗೆ 2 ಮಹಾನ್ ಯುದ್ಧಗಳನ್ನು ಕಂಡಿದ್ದೀವಿ. 1914ರಿಂದ 1918ರವರೆಗೆ ಮೊದಲ ಮಹಾಯುದ್ಧ, 1939ರಿಂದ 1945ರವರೆಗೆ ಎರಡನೇ ಮಹಾಯುದ್ಧ. ಈ 2 ಯುದ್ಧಗಳಿಂದಾಗಿ 3ನೇ ಮಹಾಯುದ್ಧ ಜರುಗಬಾರದು ಅನ್ನೋದು ಅಂತಾರಾಷ್ಟ್ರೀಯ ಸಂಬಂಧದ ಉದ್ದೇಶ. ಅದಕ್ಕಾಗಿ ವಿಶ್ವಸಂಸ್ಥೆ ಕೂಡ ಪ್ರಾರಂಭ ಆಗಿದೆ. ವಿಶ್ವಸಂಸ್ಥೆಯ ಪ್ರಮುಖವಾದ ಉದ್ದೇಶ ಏನೆಂದರೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡೋದು ಮತ್ತು ಯುದ್ಧಗಳನ್ನು ತಡೆಗಟ್ಟೋದು. ರಾಜ್ಯ ಮತ್ತು ರಾಜ್ಯಗಳಲ್ಲಿ ಶಾಂತಿಯನ್ನು ಜಾರಿಗೆ ತರುತ್ತೆ. ರಾಯಭಾರಿಗಳನ್ನು, ಡಿಪ್ಲೊಮೆಸಿಯನ್ನು ನಾವು ಕಾಣ್ತೀವಿ, ಅಂಬಾಸಿಡರ್ಸ್. ಸೊ ರಾಯಭಾರಿಗಳು ರಾಜ್ಯ ಮತ್ತು ರಾಜ್ಯಗಳ ಮಧ್ಯೆ ಸ್ನೇಹ ಸಂಬಂಧವನ್ನು ಉಂಟು ಮಾಡ್ತಾರೆ. ಒಂದು ರಾಜ್ಯ ಮತ್ತೊಂದು ರಾಜ್ಯಕ್ಕೆ ಹೋಗಿರುವಂಥ ವ್ಯಕ್ತಿ ಆತನನ್ನು ತನ್ನ ತಾಯ್ನಾಡಿನ ಕಣ್ಣು ಮತ್ತು ಕಿವಿ ಅಂತೇಳಿ ರಾಯಭಾರಿಗಳನ್ನು ಕಾಣ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡ್ತೀವಿ. ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿ, ಒಂದು ರಾಜ್ಯ ಮತ್ತೊಂದು ರಾಜ್ಯದ ಜೊತೆ ಯಾವ ರೀತಿಯಾಗಿ ವ್ಯವಹರಿಸ್ತದೆ ಅನ್ನೋದನ್ನು ನಾವು ವಿದೇಶಾಂಗ ನೀತಿ ಅಂತ ಕರೀಬೋದು. ವಿದೇಶಾಂಗ ನೀತಿಯಲ್ಲಿ ಬಹಳ ಮುಖ್ಯವಾಗಿ ವಿದೇಶಾಂಗ ನೀತಿ ಜಾರಿಗೆ ತರಬೇಕಾದ್ರೆ ಸಾರ್ವಭೌಮ ರಾಷ್ಟ್ರಗಳಾಗಿರಬೇಕಾಗತ್ತೆ, ಜೊತೆಗೆ ರಾಷ್ಟ್ರೀಯ ಶಕ್ತಿ ಇರಬೇಕಾಗತ್ತೆ. ಅದನ್ನು ವಿದೇಶಾಂಗ ನೀತಿ ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಭಾರತದ ವಿದೇಶಾಂಗ ನೀತಿ ಅಂದಾಗ ಪಂಚಶೀಲ ತತ್ವ ಮತ್ತು ಅಲಿಪ್ತ ನೀತಿಯನ್ನು ಒಳಗೊಂಡಿದೆ. ಅಮೆರಿಕದ ವಿದೇಶಾಂಗ ನೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ವಿಶ್ವದಲ್ಲಿ ಜಾರಿಗೆ ತರೋದಾಗಿದೆ. ರಷ್ಯಾದ ವಿದೇಶಾಂಗ ನೀತಿ ಸಮಾಜವಾದ ವ್ಯವಸ್ಥೆಯನ್ನು ಜಾರಿಗೆ ತರೋದಾಗಿದೆ. ಈ ರೀತಿಯಾಗಿ ಪ್ರತಿಯೊಂದು ರಾಜ್ಯವು ಕೂಡ ವಿದೇಶಾಂಗ ನೀತಿಯನ್ನು, ಫಾರಿನ್ ಪಾಲಿಸಿಯನ್ನು ಒಳಗೊಂಡಿರ್ತವೆ. ಇನ್ನು ರಾಷ್ಟ್ರೀಯ ಶಕ್ತಿ, ಒಂದು ರಾಷ್ಟ್ರ ಎಷ್ಟು ಬಲಿಷ್ಠವಾಗಿದೆ ಎನ್ನುವುದನ್ನು ರಾಷ್ಟ್ರೀಯ ಶಕ್ತಿ ಅಂತ ಕರೀಬೋದು. ನ್ಯಾಷನಲ್ ಪವರ್ ಅಂತೇಳಿ ಇದನ್ನು ಕರೆಯಲಾಗುತ್ತೆ. ಸೊ ಜನಸಂಖ್ಯೆ ಇರಬೇಕು, ತಂತ್ರಜ್ಞಾನ ಇರಬೇಕು, ವಿಜ್ಞಾನ ಇರಬೇಕು, ನೈಸರ್ಗಿಕ ಸಂಪನ್ಮೂಲಗಳಿರಬೇಕು. ಆಗಿದ್ದಾಗ ಮಾತ್ರ ರಾಷ್ಟ್ರೀಯ ಶಕ್ತಿ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ. ಇನ್ನು ರಾಷ್ಟ್ರೀಯ ಹಿತಾಸಕ್ತಿ, ನ್ಯಾಷನಲ್ ಇಂಟ್ರೆಸ್ಟ್. ಸೊ ರಾಷ್ಟ್ರೀಯ ಹಿತಾಸಕ್ತಿ ಅಂದಾಗ ಒಂದು ದೇಶ ತನ್ನ ದೇಶದ ಅಭಿವೃದ್ಧಿಗಾಗಿ ಮತ್ತು ವಿಶ್ವದ ಅಥವಾ ಜಾಗತಿಕ ವ್ಯವಸ್ಥೆಯಲ್ಲಿ ಅದು ಯಾವ ರೀತಿಯಾಗಿ ಮನೋಭಾವನೆಯನ್ನು ಒಳಗೊಂಡಿದೆ ಅನ್ನೋದನ್ನು ನ್ಯಾಷನಲ್ ಇಂಟ್ರೆಸ್ಟ್ ವ್ಯಕ್ತಪಡಿಸ್ತದೆ. ಹಾಗಾಗಿ ಈ ವಿಷಯಗಳ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡ್ತೀವಿ. ಅದರ ಜೊತೆಗೆ ವಿದೇಶಿ ವ್ಯಾಪಾರ, ವ್ಯವಹಾರ, ಶಸ್ತ್ರೀಕರಣ, ನಿಶಸ್ತ್ರೀಕರಣ, ಅಂದರೆ ಯುದ್ಧವನ್ನು ಮಾಡಲಿಕ್ಕೆ ಏನೋ ಶಸ್ತ್ರಾಸ್ತ್ರಗಳು ಬೇಕಾಗ್ತವೆ, ಅದನ್ನು ನಾಶ ಮಾಡಲಿಕ್ಕೆ, ಅದನ್ನು ತಡೆಗಟ್ಟಲಿಕ್ಕೆ ನಿಶಸ್ತ್ರೀಕರಣ ಇದೆ. ಸೊ NPT ಇದೆ, CTBT ಇದೆ. ಈ ಎಲ್ಲ ಒಪ್ಪಂದಗಳನ್ನು ಕೂಡ ನಾವು ಕಾಣ್ತೀವಿ. ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳು. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಂಸ್ಥೆಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಸೊ ಸಂಸ್ಥೆಗಳಂದಾಗ
ನಾವು ರಾಷ್ಟ್ರಸಂಘದಿಂದ ಪ್ರಾರಂಭವಾಗಿ ಅಂದರೆ 1919-20ರಲ್ಲಿ ಪ್ರಾರಂಭ ಆದಂಥ ರಾಷ್ಟ್ರಸಂಘ, 1945ರಲ್ಲಿ ಪ್ರಾರಂಭವಾದಂಥ ವಿಶ್ವಸಂಸ್ಥೆ, ಜೊತೆಗೆ ಸಾರ್ಕ್, ಅದರ ಒಟ್ಟಿಗೆ ಒಪೆಕ್, ವಿಶ್ವದ ಇನ್ನೂ ಅನೇಕ ದೇಶಗಳಲ್ಲಿ ಅನೇಕ ದೇಶಗಳು ಸೇರಿ ಸಂಘಟನೆಯನ್ನು ಮಾಡ್ಕೊಂಡಿದ್ದಾವೆ. ಆಸಿಯಾನ್ ರಾಷ್ಟ್ರಗಳಂತ ಇದ್ದಾವೆ, ಆಮೇಲೆ ಗ್ರೂಪ್ 9 ದೇಶಗಳಂತ ಇದ್ದಾವೆ. ಸೊ ಈ ರೀತಿಯಾಗಿ ಅನೇಕ ಗುಂಪುಗಳಿದ್ದಾವೆ. ಅವೆಲ್ಲದರ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡೋದಾಗಿದೆ. ಪೊಲಿಟಿಕಲ್ ಸೈನ್ಸ್ ಇನ್ಕ್ಲೂಡ್ಸ್ ದಿ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಮೀನ್ಸ್ ವಾರ್, ಪೀಸ್, ಎಂಬಸಿ, ಫಾರಿನ್ ಪಾಲಿಸಿ, ನ್ಯಾಷನಲ್ ಪವರ್, ನ್ಯಾಷನಲ್ ಇಂಟ್ರೆಸ್ಟ್, ಫಾರಿನ್ ಟ್ರೇಡ್, ಬಿಸ್ನೆಸ್, ಆರ್ಮ್ಸ್ ಅಂಡ್ ಆರ್ಮ್ಸ್ ಕಂಟ್ರೋಲ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂಡ್ ಸೋ ಆನ್. ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನದ ನಂತರ ರಾಜ್ಯಶಾಸ್ತ್ರ ಯಾವ ವಿಷಯವನ್ನು ಅಧ್ಯಯನ ಮಾಡುತ್ತದೆ ಅಥವಾ ಯಾವ ರೀತಿಯಾಗಿ ಅಧ್ಯಯನವನ್ನು ಮಾಡ್ತದೆ ಅನ್ನೋದಾದರೆ ಶಕ್ತಿ ಅಥವಾ ಅಧಿಕಾರದ ಅಧ್ಯಯನವನ್ನು ಮಾಡುತ್ತೆ. ರಾಜ್ಯ ಮತ್ತು ಸರ್ಕಾರಗಳ ಅಧ್ಯಯನವು ಕೇವಲ ರಾಜ್ಯ ಮತ್ತು ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಸೊ ಆಧುನಿಕ ವ್ಯವಸ್ಥೆಯಲ್ಲಿ, ಪ್ರಸ್ತುತ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಮಾತ್ರ ರಾಜ್ಯಶಾಸ್ತ್ರ ಅಧ್ಯಯನ ಮಾಡೋದಿಲ್ಲ. ಪ್ರಸ್ತುತ ರಾಜ್ಯಶಾಸ್ತ್ರವು ಯಾವ ವಿಷಯದ ಕಡೆ ಗಮನ ಹರಿಸುತ್ತೆ ಅಂದರೆ ಶಕ್ತಿಯ ಅಥವಾ ಅಧಿಕಾರದ ಕಡೆ ಗಮನವನ್ನು ಹರಿಸುತ್ತೆ. ಪ್ರಪಂಚದ ಪ್ರತಿಯೊಂದು ದೇಶಗಳು ಮತ್ತು ಅಧಿಕಾರವನ್ನು ಹಿಡಿದಿರುವಂತಹ ರಾಜಕಾರಣಿಗಳು ಅಥವಾ ಜನಪ್ರತಿನಿಧಿಗಳು ಮತ್ತು ಅಧಿಕಾರವನ್ನು ಹೊಂದಿರುವಂತಹ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಪ್ರಜೆಗಳು ಯಾವ ರೀತಿಯಾಗಿ ಅಧಿಕಾರವನ್ನು ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅಥವಾ ಅವರ ಶಕ್ತಿ ಏನು ಅನ್ನೋ ವಿಷಯಗಳಿಗೆ ಸಂಬಂಧಿಸಿದಂತೆ ಆಧುನಿಕವಾಗಿ ನಾವು ಅಧ್ಯಯನವನ್ನು ಮಾಡಬಹುದಾಗಿದೆ. ಹಾಗಾಗಿ ಇದು ರಾಜ್ಯಶಾಸ್ತ್ರದ ಒಂದು ಪ್ರಮುಖ ಅಧ್ಯಯನ ವಿಷಯ ಆಗಿದೆ ಅಥವಾ ವ್ಯಾಪ್ತಿಯಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಚಿಂತಕರು ಈ ಶಕ್ತಿ ಅಥವಾ ಅಧಿಕಾರದ ಬಗ್ಗೆ, ಪವರ್ ಅಂಡ್ ಅಥಾರಿಟಿ ಬಗ್ಗೆ, ಪ್ರಾಧಿಕಾರದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡ್ತಾರೆ. ಅಂತಹ ಚಿಂತಕರಲ್ಲಿ ಲಾಸ್ವೆಲ್, ಮಾರ್ಟಿನ್ ಕಪ್ಲಾನ್, ಆನ್ಸ್ಜೇವ್ ಮಾರ್ಗೆಂತೋ, ಚಾರ್ಲ್ಸ್ ಇ ಮೆರಿಯಂ, ರಾಬ್ಸನ್ ಮುಂತಾದ ತಜ್ಞರುಗಳು ಇಂದಿನ ಯುಗದಲ್ಲಿನ ರಾಷ್ಟ್ರಗಳಲ್ಲಿರುವ ಶಕ್ತಿಯನ್ನು ರಾಜ್ಯಶಾಸ್ತ್ರ ಅಭ್ಯಸಿಸುತ್ತದೆ ಎಂದು ತಿಳಿಸಿದ್ದಾರೆ. ಅಧಿಕಾರ ಪಡೆಯುವುದು ಹೇಗೆ, ಅಧಿಕಾರವನ್ನು ಉಳಿಸಿಕೊಳ್ಳುವುದು ಹೇಗೆ ಎನ್ನುವುದರ ಕಡೆ ರಾಜ್ಯಶಾಸ್ತ್ರವು ಅಧ್ಯಯನವನ್ನು ಮಾಡ್ತಾ ಇದೆ. ರಾಜಕೀಯ ಅಧಿಕಾರ, ಆರ್ಥಿಕ ಅಧಿಕಾರ, ಸೈದ್ಧಾಂತಿಕ ಅಧಿಕಾರ ಎಂಬ ಅಧಿಕಾರದ ವಿಧಗಳನ್ನು ಕೂಡ ಇದು ಅಧ್ಯಯನವನ್ನು ಮಾಡ್ತಾ ಇದೆ. ವಿತ್ ದ ಬಿಹೇವಿಯರಲ್ ರೆವಲ್ಯೂಷನ್, ದ central topic for the study has become the study of power. Consequently, the scope has widened to include new aspects like political socialization, political culture, political development, and informal structures like interest and pressure groups. ಸೊ ಈ ರೀತಿಯಾಗಿ ಕೂಡ ಇದು ಅಧ್ಯಯನವನ್ನು ಮಾಡ್ತಾ ಇದೆ. ರಾಜ್ಯಶಾಸ್ತ್ರವು ಏನು ನಡವಳಿಕೆಯನ್ನು ಕೂಡ ಅಧ್ಯಯನವನ್ನು ಮಾಡ್ತದೆ. ಅದರ ಮುಂದೆ ನಾವು ಅಧ್ಯಯನವನ್ನು ಮಾಡೋಣ. ಮಾನವನ ನಡವಳಿಕೆ ಅಧ್ಯಯನ, ಸ್ಟಡಿ ಆಫ್ ಪೊಲಿಟಿಕಲ್ ಬಿಹೇವಿಯರ್ ಆಫ್ ಮ್ಯಾನ್. ಆಧುನಿಕ ವ್ಯವಸ್ಥೆಯಲ್ಲಿ ಮಾನವ ಹೇಗೆ ವರ್ತನೆಯನ್ನು ಮಾಡ್ತಾ ಇದ್ದಾನೆ, ಯಾವ ರೀತಿಯಾದ ನಡವಳಿಕೆಯನ್ನು ಹೊಂದಿದ್ದಾನೆ, ಅವನು ರಾಜಕೀಯ ಸಂಘ ಸಂಸ್ಥೆಗಳಲ್ಲಿ ಅಥವಾ ರಾಜಕೀಯ ಸಂಸ್ಥೆಗಳಲ್ಲಿ ಯಾವ ರೀತಿಯಾಗಿ ಪಾಲುದಾರನಾಗ್ತಾ ಇದ್ದಾನೆ, ಹೇಗೆ ಅವನ ಒಂದು ಚಿಂತನೆಗಳಿವೆ, ನಾಯಕತ್ವದ ಬಗ್ಗೆ, ಆಡಳಿತದ ಬಗ್ಗೆ, ಸರ್ಕಾರದ ಬಗ್ಗೆ, ಸರ್ಕಾರಿ ನೌಕರರ ಬಗ್ಗೆ ಯಾವ ರೀತಿಯಾದ ಮನೋಭಾವನೆಯನ್ನು ಹೊಂದಿದ್ದಾನೆ, ಚುನಾವಣೆಯ ಬಗ್ಗೆ, ಮತದಾನದ ಬಗ್ಗೆ, ಪೌರತ್ವದ ಬಗ್ಗೆ ಅವನ ವಿಚಾರಗಳೇನು ಎನ್ನುವುದನ್ನು ತಿಳಿದುಕೊಳ್ಳುವುದಾಗಿದೆ. ಇಟ್ ಮೇ ಬಿ ಸೆಡ್ ದಟ್ ದಿ ಕ್ಯಾರೆಕ್ಟರ್ ಆಫ್ ಪೊಲಿಟಿಕಲ್ ಸೈನ್ಸ್ ಇನ್ ಆಲ್ ಇಟ್ಸ್ ಪಾರ್ಟ್ಸ್ ಈಸ್ ಡೆಟರ್ಮೈನ್ಡ್ ಬೈ ಇಟ್ಸ್ ಬೇಸಿಕ್ ಪ್ರಿಸಪೋಷನ್ ರಿಗಾರ್ಡಿಂಗ್ ಮ್ಯಾನ್. ಮಾನವನು ರಾಜಕೀಯ ಜೀವಿಯಾಗಿದ್ದಾನೆ. ಮ್ಯಾನ್ ಈಸ್ ಎ ಪೊಲಿಟಿಕಲ್ ಅನಿಮಲ್. ಮಾನವ ಒಬ್ಬ ರಾಜಕೀಯ ಜೀವಿ ಆಗಿರೋದ್ರಿಂದ ಅವನು ರಾಜ್ಯಶಾಸ್ತ್ರದ ವಿಷಯಕ್ಕೆ ಸಂಬಂಧಿಸಿದಂತೆ ಸದಾಕಾಲ ಕೂಡ ಎಚ್ಚರಿಕೆಯಿಂದ ಇರ್ತಾನೆ. ಅವನು ಸರ್ಕಾರವನ್ನು ಅಧ್ಯಯನ ಮಾಡೋದ್ರಿಂದ, ಸರ್ಕಾರದ ಚಟುವಟಿಕೆಯ ಕಡೆ ಗಮನ ಹರಿಸೋದ್ರಿಂದ, ಸರ್ಕಾರಗಳು ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಅನ್ನೋದನ್ನು ತಿಳ್ಕೊಳ್ಳೋದ್ರಿಂದ ಅವನು ಒಬ್ಬ ರಾಜಕೀಯ ಜೀವಿಯಾಗಿರ್ತಾನೆ. ಹಾಗಾಗಿ ರಾಜ್ಯ, ಸರ್ಕಾರ, ಅಧಿಕಾರದಲ್ಲಿ ಪಾಲ್ಗೊಳ್ಳುವಿಕೆ, ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮುಂತಾದವುಗಳಲ್ಲಿ ಮಾನವನ ಸ್ವಭಾವ ಹೇಗಿದೆ
ಎಂದು ತಿಳಿಯಲು ಸಾಧ್ಯವಾಗುತ್ತದೆ. ಜೊತೆಗೆ ಚುನಾವಣೆಗಳಲ್ಲಿ ಮತ್ತು ನಾಯಕತ್ವವನ್ನು ಹೊಂದಬೇಕಾದಾಗ, ನಾಯಕರನ್ನ ಆಯ್ಕೆ ಮಾಡಿಕೊಳ್ಳಬೇಕಾದಾಗ ಅವನ ಅಭಿಪ್ರಾಯ ಏನಿದೆ, ಅಂದರೆ ಮಾನವನ ಅಭಿಪ್ರಾಯ ಏನಿದೆ ಅನ್ನುವುದನ್ನು ಕೂಡ ರಾಜ್ಯಶಾಸ್ತ್ರವು ಅಧ್ಯಯನವನ್ನು ಮಾಡುತ್ತದೆ. ರಾಜ್ಯಶಾಸ್ತ್ರದ ಅಧ್ಯಯನ ವ್ಯಾಪ್ತಿಯಲ್ಲಿ ನಾವು ಅಧ್ಯಯನವನ್ನು ಮಾಡಿದರೆ ಸ್ಟಡಿ ಆಫ್ ಡಿಸಗ್ರಿಮೆಂಟ್ಸ್ ಅಂಡ್ ದೇರ್ ರೆಸೊಲ್ಯೂಷನ್. ಡಿಸಗ್ರಿಮೆಂಟ್ is at the root of any political processes on account of conflicting interests, contradictory view and opinions, socio-economic inequalities, and scarce resource available to resolve these issues. ರಾಜ್ಯಶಾಸ್ತ್ರವು ಆಧುನಿಕವಾಗಿ ಯಾವ ಯಾವ ವಿಷಯಗಳನ್ನು ಒಳಗೊಂಡಿದೆ ಅಂದರೆ, ಹಿತಾಸಕ್ತಿಯ ವಿಷಯದಲ್ಲಿ ವಿಭಿನ್ನ ಭಿನ್ನಾಭಿಪ್ರಾಯಗಳು ಹೇಗಿದ್ದಾವೆ, ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಹೇಗಿದೆ, ಅದರ ಜೊತೆಗೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಅವನ ಒಂದು ಅಭಿಪ್ರಾಯ ಏನಿದೆ ಅನ್ನುವುದರ ಬಗ್ಗೆ ಇದು ಅಧ್ಯಯನವನ್ನು ಮಾಡ್ತದೆ. ಎನ್ಸ್ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ಮೇಕಿಂಗ್ ಚಾಯ್ಸಸ್ and arriving at policy decisions suitable to the broad demands and needs of people in the society. ಸೊ ಯಾವ ಕಾರಣದಿಂದಾಗಿ ಈ ಒಂದು ರಾಜಕೀಯ ಪ್ರಕ್ರಿಯೆಯಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿದ್ದಾವೆ ಅನ್ನುವುದನ್ನು ಕೂಡ ತಿಳ್ಕೊಬೋದು. ಹಾಗಾಗಿ ರಾಜಕೀಯವು ಸಮಾಜದ ಜನರ ವಿಶಾಲ ಬೇಡಿಕೆಗಳು ಮತ್ತು ಅಗತ್ಯಗಳಿಗೆ ಸೂಕ್ತವಾದ ಆಯ್ಕೆಗಳನ್ನು ಮತ್ತು ನಿರ್ಧಾರಗಳನ್ನು ರಾಜ್ಯಶಾಸ್ತ್ರವು ಅಧ್ಯಯನ ಮಾಡುತ್ತದೆ. ಎಲೆಕ್ಷನ್ಸ್ ಆರ್ ಸೆಟ್ ಟು ಬಿ ದ ಮೋಸ್ಟ್ ಎಫೆಕ್ಟಿವ್ ಮೀನ್ಸ್ ಆಫ್ ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ಸ್ ಇನ್ ಎನಿ ಸೊಸೈಟಿ. ಅಪಾರ್ಟ್ ಫ್ರಮ್ ಇಟ್, ಲೆಜಿಸ್ಲೇಚರ್, ಜುಡಿಷಿಯರಿ, ಪ್ರೆಷರ್ ಗ್ರೂಪ್ಸ್ ಆಲ್ಸೋ ಆರ್ ಸಮ್ ಅದರ್ಸ್ ಮೀನ್ಸ್ ಟು ರಿಸಾಲ್ವ್ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ಅಟ್ ಪಬ್ಲಿಕ್ ಲೆವೆಲ್. ಸೊ ಶಾಸಕಾಂಗ, ಕಾರ್ಯಾಂಗ ಇವುಗಳ ಮೇಲೆ ಒತ್ತಡ ಗುಂಪುಗಳು ಹೇಗೆ ಪ್ರಭಾವವನ್ನು ಬೀರುತ್ತವೆ, ಸಾರ್ವಜನಿಕ ಮಟ್ಟದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಸಂಘರ್ಷ ಉಂಟಾಗುತ್ತೆ, ಇವುಗಳ ಇತಿಮಿತಿ ಏನು, ಇವುಗಳ ಪರಿಹಾರ ಏನು ಮುಂತಾದ ವಿಧಾನಗಳ ಬಗ್ಗೆ ರಾಜ್ಯಶಾಸ್ತ್ರವು ಅಧ್ಯಯನವನ್ನು ಮಾಡುತ್ತದೆ. ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಾರ್ವಜನಿಕ ಆಡಳಿತ ಎಂದರೆ ಸರ್ಕಾರದ ಚಟುವಟಿಕೆಯ ಬಗ್ಗೆ ಅಧ್ಯಯನವನ್ನು ಮಾಡುವುದೇ ಸಾರ್ವಜನಿಕ ಆಡಳಿತ. ಒಂದು ದೇಶದ ಆಡಳಿತ ವ್ಯವಸ್ಥೆ ಹೇಗಿದೆ ಎನ್ನುವುದರ ಆಧಾರದ ಮೇಲೆ ಆ ದೇಶದ ಅಭಿವೃದ್ಧಿ ಇರುತ್ತದೆ. ಸಾರ್ವಜನಿಕ ಆಡಳಿತ ಉತ್ತಮವಾಗಿದ್ದರೆ ಆ ಒಂದು ದೇಶ ಅಭಿವೃದ್ಧಿ ಆಗಿರುತ್ತೆ. ಸಾರ್ವಜನಿಕ ಆಡಳಿತ ಯಶಸ್ವಿ ಆಗಿಲ್ಲ ಅಂದರೆ ಆ ದೇಶ ಅನಭಿವೃದ್ಧಿಯಲ್ಲಿ ತೊಡಗಿರುತ್ತದೆ. ಪ್ರಪಂಚದ ಯಾವುದೇ ದೇಶಗಳಾದರೂ ಕೂಡ ಅಭಿವೃದ್ಧಿಯನ್ನು ಹೊಂದಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಸಾರ್ವಜನಿಕ ಆಡಳಿತ. ಅಂತಹ ಸಾರ್ವಜನಿಕ ಆಡಳಿತದ ಬಗ್ಗೆ ರಾಜ್ಯಶಾಸ್ತ್ರವು ಅಧ್ಯಯನವನ್ನು ಮಾಡುತ್ತೆ. ಸಾರ್ವಜನಿಕ ಆಡಳಿತದಲ್ಲಿರುವಂತಹ ವಿಷಯಗಳಾದ ಆಡಳಿತದ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಅಡ್ಮಿನಿಸ್ಟ್ರೇಷನ್, ಸಂಘಟನೆ, ಆರ್ಗನೈಸೇಷನ್, ನಿರ್ವಹಣೆ, ಮ್ಯಾನೇಜ್ಮೆಂಟ್, ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ, ಜೊತೆಗೆ ಜವಾಬ್ದಾರಿ, ಮೇಲ್ವಿಚಾರಣೆ. ಸೊ ಅಥಾರಿಟಿಯನ್ನು ಕೂಡ ನಾವಿಲ್ಲಿ ಕಾಣ್ಬೋದು, ಪವರನ್ನು ಕೂಡ ಕಾಣ್ಬೋದು. ಜೊತೆಗೆ ನಿಯೋಜನೆ, ಡೆಲಿಗೇಷನ್ ಆಫ್ ಅಥಾರಿಟಿ, ಸಂಯೋಜನೆ, ಕೋಆರ್ಡಿನೇಷನ್, ಪ್ಲಾನಿಂಗ್ ಮೀನ್ಸ್ ಯೋಜನೆ, ಲೀಡರ್ಶಿಪ್ ನಾಯಕತ್ವ, ಮುಖ್ಯ ಕಾರ್ಯನಿರ್ವಾಹಕ ಚೀಫ್ ಎಕ್ಸಿಕ್ಯೂಟಿವ್, ಸಿಬ್ಬಂದಿ ಆಡಳಿತ, ಪರ್ಸನಲ್ ಅಡ್ಮಿನಿಸ್ಟ್ರೇಷನ್, ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್, ಹಣಕಾಸು ಆಡಳಿತ ಮುಂತಾದ ವಿಷಯಗಳನ್ನು ರಾಜ್ಯಶಾಸ್ತ್ರವು ಅಧ್ಯಯನ ಮಾಡುತ್ತದೆ. ಹಾಗಾಗಿ ರಾಜ್ಯಶಾಸ್ತ್ರವು ಸಾರ್ವಜನಿಕ ಆಡಳಿತವನ್ನು ಕೂಡ ಒಳಗೊಂಡಿದೆ. ಇತರೆ ಸಮಾಜ ವಿಜ್ಞಾನಗಳ ಜೊತೆ ರಾಜ್ಯಶಾಸ್ತ್ರದ ಸಂಬಂಧವನ್ನು ಕೂಡ ರಾಜ್ಯಶಾಸ್ತ್ರವು ಅಧ್ಯಯನ ವ್ಯಾಪ್ತಿಯನ್ನು ಒಳಗೊಂಡಿದೆ. ಇತರ ಅಧ್ಯಯನ ವಿಷಯಗಳಾದ ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನಃಶಾಸ್ತ್ರ, ಗಣಿತಶಾಸ್ತ್ರ ಮುಂತಾದ ಅಧ್ಯಯನ ವಿಷಯಗಳು ರಾಜ್ಯಶಾಸ್ತ್ರಕ್ಕೆ ಅವಶ್ಯಕತೆಯನ್ನು ಹೊಂದಿವೆ. ರಾಜ್ಯಶಾಸ್ತ್ರದ ಬೆಳವಣಿಗೆಗೆ ಇಲ್ಲಿ ಮುಖ್ಯವಾದ ಪಾತ್ರವನ್ನು ಇತರೆ ಅಧ್ಯಯನ ವಿಷಯಗಳು ಒಳಗೊಂಡಿರ್ತವೆ. ರಾಜ್ಯಶಾಸ್ತ್ರವನ್ನು ಒಂದು ವಿಜ್ಞಾನವನ್ನಾಗಿ ಪರಿವರ್ತಿಸಲು
ಅವುಗಳ ಆಧಾರದ ಮೇಲೆ ಪ್ರಸ್ತುತ ನಾವು ಯಾವ ರೀತಿಯಾಗಿ ರಾಜ್ಯ ಮತ್ತು ಸರ್ಕಾರಗಳನ್ನು ಮುನ್ನಡೆಸಬೇಕಾಗಿದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕಾದ್ರೆ ಇತಿಹಾಸದ ಅವಶ್ಯಕತೆ ಇದೆ. ಹಾಗಾಗಿ ರಾಜ್ಯಶಾಸ್ತ್ರದ ಬೇರುಗಳು ಇತಿಹಾಸದಲ್ಲಿ ಕಂಡುಬರ್ತವೆ. ಜೊತೆಗೆ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗತ್ತೆ. ಸಮಾಜ ಹಿಂದೆ ಹೇಗಿದೆ, ಸಮಾಜ ಈಗ ಹೇಗಿದೆ, ಸಮಾಜದಲ್ಲಿರುವಂಥ ಪ್ರಮುಖ ಸಂಘ ಸಂಸ್ಥೆಯಾದಂಥ ರಾಜ್ಯ ಯಾವ ರೀತಿಯಾಗಿದೆ, ಸರ್ಕಾರಗಳು ಯಾವ ಥರ ಕೆಲಸವನ್ನು ಮಾಡ್ತಾ ಇದ್ದಾವೆ, ಜನರು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ, ಇವುಗಳ ಬಗ್ಗೆ ನಮಗೆ ಮಾಹಿತಿ ತಿಳಿಬೇಕಾದ್ರೆ ಸಮಾಜಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕಾಗಿದೆ. ಗಣಿತಶಾಸ್ತ್ರವು ನಾವು ಯಾವುದೇ ಒಂದು ಬಹುಮತವನ್ನು ತೀರ್ಮಾನ ಮಾಡಬೇಕಾದ್ರೆ ಗಣಿತಶಾಸ್ತ್ರದ ಮೊರೆ ಹೋಗಬೇಕಾಗತ್ತೆ. ಈ ರೀತಿಯಾಗಿ ಕೇವಲ ಸಮಾಜ ವಿಜ್ಞಾನಗಳು ಮಾತ್ರವಲ್ಲದೆ ಭೌತ ವಿಜ್ಞಾನ ಮತ್ತು ಪರಿಸರ ವಿಜ್ಞಾನ ಅಥವಾ ಪ್ರಾಕೃತಿಕ ವಿಜ್ಞಾನದ ಅವಶ್ಯಕತೆಯೂ ಕೂಡ ಇದೆ. ಸೊ ನಮ್ಮ ಸಂವಿಧಾನದಲ್ಲಿ ಪರಿಸರದ ರಕ್ಷಣೆಗೆ ಸಂಬಂಧಿಸಿದಂತೆ ವಿವರಣೆ ಇದೆ. ಹಾಗಾಗಿ ಪರಿಸರದ ಬಗ್ಗೆ ಕೂಡ ನಾವು ಅಧ್ಯಯನವನ್ನು ಮಾಡ್ತೀವಿ. ಇಲಾಖೆಗಳ ಬಗ್ಗೆ, ನಿಗಮಗಳ ಬಗ್ಗೆ, ಆಯೋಗಗಳ ಬಗ್ಗೆ ಕೂಡ ನಾವು ಅಧ್ಯಯನವನ್ನು ಮಾಡ್ತೀವಿ. ಆ ಕಾರಣಕ್ಕಾಗಿ ರಾಜ್ಯಶಾಸ್ತ್ರದ ಅಧ್ಯಯನವು ಸಾಕಷ್ಟು ವಿಶಾಲವಾಗಿದೆ. ಸೊ ಕನ್ಕ್ಲೂಷನ್, ಉಪಸಂಹಾರ, ದಸ್ ಪೊಲಿಟಿಕಲ್ ಸೈನ್ಸ್ ಓವರ್ ಪೀರಿಯಡ್ ಆಫ್ ಟೈಮ್ has covered wide range of subjects under its scope. ರಾಜ್ಯಶಾಸ್ತ್ರವು ಇದರ ಒಂದು ಮಹತ್ವದಿಂದಾಗಿ ಅತ್ಯಂತ ವಿಶಾಲ ವ್ಯಾಪ್ತಿಯನ್ನು ಪ್ರಸ್ತುತ ಅವಧಿಯಲ್ಲಿ ಒಳಗೊಂಡಿದೆ. ಬಿಗಿನಿಂಗ್ ಫ್ರಮ್ ಟ್ರೆಡಿಷನಲ್ ಸ್ಟಡಿ ಬೇಸ್ಡ್ ಆನ್ ಸ್ಟೇಟ್, ಗವರ್ನಮೆಂಟ್, ಲಾ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಟು ಮಾಡರ್ನ್ ಸ್ಟಡಿ ಫೋಕಸಿಂಗ್ ಆನ್ ಪ್ರಾಸೆಸ್, political dynamics, political socialization, political cultures, political development and informal structures like pressure groups, etc. ಸೊ ಸಾಂಪ್ರದಾಯಿಕ ಅಧ್ಯಯನದಲ್ಲಿ ರಾಜ್ಯ, ಸರ್ಕಾರ, ಕಾನೂನು ಮತ್ತು ಸಂಸ್ಥೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಪ್ರಸ್ತುತ ರಾಜ್ಯಶಾಸ್ತ್ರ ಅಧ್ಯಯನವು ಇವುಗಳನ್ನು ಒಳಗೊಂಡಂತೆ ಇನ್ನೂ ಸಾಕಷ್ಟು ಬದಲಾವಣೆಗೆ ಒಳಪಟ್ಟಿದೆ. ಅಲ್ಲಿ ಬಹಳ ಮುಖ್ಯವಾಗಿ ಚಲನಾತ್ಮಕ ರಾಜಕೀಯ ಇದೆ, ರಾಜಕೀಯ ಸಾಂಸ್ಕೃತಿಕರಣವನ್ನು ನಾವು ಕಾಣ್ತೀವಿ, ಸಾಮಾಜಿಕರಣವನ್ನು ಕಾಣ್ತೀವಿ, ರಾಜಕೀಯ ಸಂಸ್ಕೃತಿಯನ್ನು ಕಾಣ್ತೀವಿ, ರಾಜಕೀಯ ಬೆಳವಣಿಗೆ ಮತ್ತು ರಾಜಕೀಯ ಸಂಸ್ಥೆಗಳಲ್ಲಿ ಯಾವ ರೀತಿಯಾಗಿ ಪ್ರೆಷರ್ ಗ್ರೂಪ್ಸ್ ಅಂದರೆ ಒತ್ತಡ ಗುಂಪುಗಳ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅನ್ನುವುದನ್ನು ಕೂಡ ಅಧ್ಯಯನ ಮಾಡಬಹುದಾಗಿದೆ. ಇಟ್ ಈಸ್ ನಾಟ್ ದ ಟ್ರೆಡಿಷನಲ್ ಬೌಂಡ್ರೀಸ್ ಇನ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ have been obliterated, they merely have been extended to give sharpness and depth either to unknown. ಸೊ ರಾಜ್ಯಶಾಸ್ತ್ರದ ಈ ಒಂದು ವ್ಯಾಪ್ತಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟವಾದ ಗಡಿಯನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ರಾಜ್ಯಶಾಸ್ತ್ರ ಇನ್ನೂ ಕೂಡ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಸೊ ಬೆಳವಣಿಗೆಯನ್ನು ಕಾಣ್ತಾ ಇರೋದ್ರಿಂದ ರಾಜ್ಯಶಾಸ್ತ್ರ ಇಂತಿಷ್ಟೇ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯಶಾಸ್ತ್ರವು ಅತ್ಯಂತ ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆಯ ಪ್ರಶ್ನೆಗಳು, ಒಂದು 5 ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ವಿಚ್ ಒನ್ ಈಸ್ ಒನ್ ಆಫ್ ದ ಮಾಡರ್ನ್ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್? ಆಪ್ಷನ್ ಎ ಸ್ಟೇಟ್, ಬಿ ಗವರ್ನಮೆಂಟ್, ಸಿ ಸ್ಟೇಟ್ ಅಂಡ್ ಗವರ್ನಮೆಂಟ್, ಡಿ ಪವರ್. ಸೊ ಪವರ್ ಈಸ್ ದ ರೈಟ್ ಆನ್ಸರ್, ಡಿ. ಆಧುನಿಕ ರಾಜ್ಯಶಾಸ್ತ್ರದ ವ್ಯಾಪ್ತಿಯು ಯಾವ ಒಂದು ವಿಷಯವನ್ನು ಒಳಗೊಂಡಿದೆ? ಸೊ ಅಧಿಕಾರವನ್ನು ಒಳಗೊಂಡಿದೆ. ವಾಟ್ ಈಸ್ ದ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಬಿಫೋರ್ ದಿ 20th century? 20ನೇ ಶತಮಾನಕ್ಕೆ ಮುಂಚೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಯಾವುದಾಗಿತ್ತು? ಪವರ್, ಅಥಾರಿಟಿ, ಸೊಸೈಟಿ, ಸ್ಟೇಟ್ ಅಂಡ್ ಗವರ್ನಮೆಂಟ್. ಡಿ ಇಸ್ ದ ಆನ್ಸರ್, ಸ್ಟೇಟ್ ಅಂಡ್ ಗವರ್ನಮೆಂಟ್. ಕಾನ್ಫ್ಲಿಕ್ಟಿಂಗ್ opinions among the nations is leads to A. cooperation, B. international security, D. disagreements, D. economic development of nations. So C is the answer, disagreements. Fourth question, power is becoming central attraction of the scope of political science. True or false? So true. Fifth question, human behavior is a basically political issues, social issues,
ಜನರಲ್ ಇಶ್ಯೂಸ್, ಸೈಕಾಲಜಿಕಲ್ ಇಶ್ಯೂಸ್. Psychological issues. Psychological issues is the right answer. So finally, readings are references. M.J. Vinod and Meena Deshpande, Contemporary Political Theory. S.K. Kaburi, Political Theory. A.C. Kapoor, Principles of Political Science. Amal Roy and Mohit Bhattacharya, Political Theory. ಸೊ ಅಲ್ಲಿಗೆ ಈ ಒಂದು ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯ ಅಂದರೆ ಆಧುನಿಕ ವ್ಯಾಪ್ತಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈ ಹಿಂದೆ ನಾವು 3 ಅಧ್ಯಯನ ವ್ಯಾಪ್ತಿಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಒಂದು ಚಿಂತಕರ ದೃಷ್ಟಿಕೋನಗಳು, ಎರಡನೇದು ಯುನೆಸ್ಕೋ ಪ್ಯಾರಿಸ್ ಅಧಿವೇಶನದ ವಿಷಯಗಳು, ಮೂರನೇದು ರಾಜ್ಯಶಾಸ್ತ್ರದ ಆಧುನಿಕ ವ್ಯಾಪ್ತಿ. ಈ 3 ವಿಚಾರಗಳನ್ನು ಕೂಡ ತಿಳಿಸಿಕೊಡಲಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು.